ಬರ್ಡೇ ಆಚರಿಸ್ಕೊಳ್ಳೋದು ಅಂತ ಏನಿಲ್ಲ, ಅದು ಅದ್ರ ಪಡಗ ಅದು ಆಗ್ತಾನೆ ಇರುತ್ತೆ. ರಾಮರಸ ಬಗ್ಗೆ ನಾವು ಆ್ಯಕ್ಚುಲಿ ಮಾತಾಡಿ ಸುಮಾರು ದಿನ ಆಯಿತು. ಒಂದು ಸ್ಮಾಲ್ BTS ಥರ ಬಿಟ್ಟಿದ್ದಾರೆ. ಬಟ್ ಥ್ಯಾಂಕ್ಸ್ ಟು ದ ಟೀಮ್. ಅಂದರೆ ಪ್ರತಿ ವರ್ಷ ಪ್ರತಿ ಬರ್ಡೇಲಿ ಈ ರೀತಿ ಒಂಥರ ಸ್ಪೆಷಲ್ ಜೆಸ್ಚರ್ ತುಂಬ ಖುಷಿಯಾಗುತ್ತೆ. ಲಾಸ್ಟ್ ಇಯರ್ ಒಂದು ಇವೆಂಟ್ ಮಾಡಿ ಅವತ್ತೊಂದು ದಿನ ಒಂದು ಆಲ್ಮೋಸ್ಟ್ ನಮ್ಮ ಬಿಗ್ ಬಾಸ್ನ ಎಲ್ಲ ಸ್ನೇಹಿತರನ್ನು ಕರೆದು ಒಂದು ಇವೆಂಟ್ ಮಾಡಿದ್ವಿ. ಈ ವರ್ಷನೂ ಅಷ್ಟೇ ಒಂದು ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಎಡಿಟ್ ಮಾಡಿಸಿ ಏನೋ ಮಾಡಿದ್ದಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಗುರು ಸರ್. ಯಾಕಂತಂದರೆ ಅಂದರೆ ಸುಮಾರು ಸ್ಕ್ರಿಪ್ಟ್ಗಳಿಗೋಸ್ಕರ ನಾನು ಕಾಯ್ತಾ ಇದ್ದೆ, ಅಂದರೆ ಕೇಳ್ತಾ ಇದ್ದೆ. ಅದ್ರ ಜೊತೆಗೆ ಒಳ್ಳೆ ವಿಭಿನ್ನವಾದಂಥ ಸ್ಕ್ರಿಪ್ಟ್ಗಳಿಗೆ ಕಾಯ್ತಾ ಇದ್ದೆ. ಸೊ ಅಂಥ ಸಮಯದಲ್ಲಿ ಬಂದಂಥ ಸ್ಕ್ರಿಪ್ಟು ರಾಮರಸ ಭಾಳ ವಿಭಿನ್ನವಾಗಿದೆ. ನನಗೂ ತುಂಬ ಚಾಲೆಂಜಿಂಗ್ ಅಂತ ಅನ್ನಿಸ್ತು. ಸೊ ರೆಗ್ಯುಲರ್ ಪ್ಯಾಟರ್ನ್ ಅನ್ಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ವಿಭಿನ್ನವಾಗಿರೋದ್ರಲ್ಲಿ ಕಾಣಿಸ್ಕೋಬೇಕು ಅಂತ ಯಾವಾಗಲೂ ಆಸೆ ಇತ್ತು ನನಗೆ. ಸೊ ಹಂಗಾಗಿ ಒಪ್ಕೊಂಡು ಮಾಡ್ತಾ ಇರೋದು. ಸೊ ನನಗೆ ಅಂದರೆ ಡೊಳ್ಳು ಅಂತ ಒಂದು ಸಿನಿಮಾ ಮಾಡಿದ್ದೆ. ದಟ್ ವಾಸ್ ಒಂದು ಏನಂತಾರೆ ಬ್ರಿಡ್ಜ್ ಸಿನಿಮಾ. ಕಮರ್ಷಿಯಲಿನೂ ಅಲ್ಲ, ನಾಟ್ ಅನ್ ಆರ್ಟ್ ಫಿಲ್ಮ್, ಇಟ್ಸ್ ಅ ಬ್ರಿಡ್ಜ್ ಫಿಲ್ಮ್. ಒಂದು ಕಮರ್ಷಿಯಲ್ ಫಿಲ್ಮ್ ಅಂತ ಇಷ್ಟು ದೊಡ್ಡ ಮಟ್ಟಿಗೆ ಆಗುತ್ತೆ ಅಂತ ನಾನು ಬಂದು ಒಪ್ಕೊಂಡಾಗ ನಾನು ಖಂಡಿತವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ನನಗೆ ನೋಡ್ತಾ ಈ ಒಂದು ಇಂಥ ಸೆಟ್ಟಲ್ಲಿ ನಾನು ಕೆಲಸ ಮಾಡ್ತಿದ್ದೀನ, ಹೀರೋ ಆಗಿ ನಾನು ಆ್ಯಕ್ಟ್ ಮಾಡ್ತಿದ್ದೀನ ಅಂತ ನನಗೆ ತುಂಬ ಖುಷಿ ಆಯಿತು, ಭಾಳ ಹೆಮ್ಮೆ ಆಯಿತು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಗುರು ಸರ್ ಆ್ಯಂಡ್ ಡೈರೆಕ್ಟರ್ ಸರ್ ಬಗ್ಗೆ ಹೇಳಲೇಬೇಕು, ಗಿರಿರಾಜ್ ಸರ್ ಬಗ್ಗೆ. ಈಸ್ ಅ ವೆರಿ ಇಂಟೆಲೆಕ್ಚುಯಲ್ ಪರ್ಸನ್. ಆಗಲೇ ಹೇಳ್ದಂಗೆ ಗುರು ಸರ್ ಅವ್ರದ್ದೊಂದು ಮಾತಿದೆ ಶಿವನ ಬಗ್ಗೆ ಹೇಳಿರುವಂಥದ್ದು, ಅದು ಈಗ ತುಂಬ ವೈರಲ್ ಆಗ್ತಿದೆ. ಅಂಥ ಡೈಲಾಗ್ಗಳು ಈಗ ನಮ್ಮ ರಾಮರಸ ಸಿನಿಮಾದಲ್ಲೂ ಇದೆ. ಸೊ ಸುಮಾರು ಸ್ಟಾರ್ಸ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ.